ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇರುತ್ತೆ, ಆದರೆ ಏನಪ್ಪ ಅಂದರೆ ಒಣಗ್ತಾ ಇರುತ್ತೆ ಅಂತ ಎಷ್ಟೊಂದು ಜನ ಯೋಚನೆ ಮಾಡ್ತಿರ್ತಾರೆ. ಏನು ಪರಿಹಾರ, ಯಾಕೆ ಒಣಗ್ತಾ ಇರುತ್ತೆ, ನಮ್ಮಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿ ನಮ್ಮ ಮನೇಲಿ ಇದೆಯಾ ಅಂತ ತುಂಬ ಜನಕ್ಕೆ ಯೋಚನೆ ಇರುತ್ತೆ. ಇಲ್ಲಿ 2 ಟೈಪ್ ನಾವು ನೋಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಗಾಳಿ ಬೆಳಕು ಮತ್ತು ನಾವು ನೀರು ಹಾಕೋ ಪದ್ಧತಿಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೂ ಒಣಗ್ತಾ ಇರುತ್ತೆ. ಎರಡನೇ ವಿಚಾರ ಏನಪ್ಪ ಅಂದರೆ ನಕಾರಾತ್ಮಕ ಶಕ್ತಿ ಏನಾದರೂ ನಿಮ್ಮ ಮನೆಗಳಲ್ಲಿ ತುಂಬಿದ್ರೂ ಅದು ಒಣಗ್ತಾ ಇರುತ್ತೆ. ತುಳಸಿ ಗಿಡ ಎಷ್ಟೇ ಒಣಗಿದ್ರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೊಸ ಸಸಿನ ನೆಡೋದ್ರಿಂದ ಅಲ್ಲಿರುವಂಥ ನಕಾರಾತ್ಮಕ ಶಕ್ತಿನ ಮನೆಯಲ್ಲಿ ತೆಗೆಯುತ್ತೆ. ಮತ್ತು ಪ್ರತಿ ದಿವಸನೂ ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಮನೆಗಳಲ್ಲಿ ಬರಲ್ಲ. ಇನ್ನು ಎರಡನೇ ವಿಚಾರ ಏನಪ್ಪ ಅಂದರೆ ತುಳಸಿ ಗಿಡನ ಎಲ್ಲಿಡಬೇಕು ಅಂತ. ತುಳಸಿ ಗಿಡನ ಉತ್ತರ ದಿಕ್ಕು, ಈಶಾನ್ಯ ಮತ್ತು ಪೂರ್ವ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಶ್ರೇಯಸ್ಕರವಾಗಿರುತ್ತೆ. ಮೂರನೇ ವಿಚಾರ ಏನಪ್ಪ ಅಂದರೆ ಯಾವ ದಿವಸ ನಾವು ಗಿಡವನ್ನು ಹಾಕಬೇಕಾಗುತ್ತೆ. ಎಷ್ಟು ಆಗಲೇ ಹೇಳ್ದಂಗೆ ಒಣಗ್ತಾ ಇರುತ್ತೆ ಗಿಡ, ಯಾವ ಗಿಡ ಯಾವತ್ತು ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ನಾವು ನೋಡೋದಾದರೆ ಶನಿವಾರದ ಹೊತ್ತು 6 ರಿಂದ 7 ಈ ಟೈಮಿಂಗ್ಸಲ್ಲಿ ನೀವು ಏನಾದರೂ ರಿಪ್ಲೇಸ್ ಮಾಡಿದ್ರೆ ನಿಮ್ಮ ಮನೆಗೆ ಶ್ರೇಯಸ್ಸಿರುತ್ತೆ. ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಬರಲ್ಲ. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಇರುವಂಥದ್ದು.